ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬಳಿಕ ಸಿದ್ದು ರಾಜ್ಯಸಭೆಗೆ ಗುರುವಾರ ರಾಜೀನಾಮೆ, ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಕೆ, ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಿರುವಂತ ಸಿದ್ದು ಈಗಾಗಲೇ ರಾಜ್ಯಸಭೆಯಲ್ಲಿ 4 ಸ್ಥಾನಗಳು ಖಾಲಿ ಇತ್ತು. ಅದರಲ್ಲಿ 3 ಕಾಂಗ್ರೆಸ್ಗೆ, 1 ಬಿಜೆಪಿ. ಸದ್ಯ ಖರ್ಗೆ ಅವರು ಕಂಟಿನ್ಯೂ ಆಗ್ತಾರೆ ಅನ್ನೋದು ಗೊತ್ತಿತ್ತು. ಇನ್ನಿಬ್ರು ಯಾರು ಅಂತ ಬಂದಾಗ ಇಂಥ ಅಚ್ಚರಿ ಬೆಳವಣಿಗೆ ಕರ್ನಾಟಕದಲ್ಲಾಗಿ ಸಿದ್ದರಾಮಯ್ಯನವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಆ 2 ಸ್ಥಾನ ಯಾರಿಗಪ್ಪ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ ಆ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಅಂತ ಯಾರೂ ಗೆಸ್ ಮಾಡಿರ್ಲಿಲ್ಲ. ಗುರುವಾರ ರಾಜೀನಾಮೆ, ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಸಿದ್ದರಾಮಯ್ಯ. ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಲಿರುವಂತ ಸಿದ್ದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬಳಿಕ ಸಿದ್ದರಾಮಯ್ಯನವರು ರಾಜ್ಯಸಭೆಯತ್ತ ಕಾಲಿಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಸಿಎಂ ಆಗಿ ಆಡಳಿತ ನಡೆಸಿದಂತ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತದನಂತರದಲ್ಲಿ ರಾಜ್ಯಸಭೆಗೆ ಎಂಟ್ರಿ ಪಡ್ಕೊಳ್ತಾ ಇರುವಂತದ್ದು. ಮೊದಲು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ತದನಂತರದಲ್ಲಿ ರಾಜ್ಯಸಭೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಕಾರಣ ಚುನಾವಣೆ ಇದೆ. ಇನ್ನೊಬ್ರು ಯಾರು ಅನ್ನೋದು ನೋಡ್ಬೇಕಿದೆ. ಸದ್ಯಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಸಭೆಗೆ ಕಂಟೆಸ್ಟ್ ಮಾಡೋದು ಫಿಕ್ಸ್ ಆಗಿದೆ. ಇನ್ನು ಸಿದ್ದರಾಮಯ್ಯನವರು ಇನ್ನೊಂದು ಸ್ಥಾನ ಯಾರ್ದು ಅಂತ, ಮತ್ತೊಂದು ಕಡೆಗೆ ಬಿಜೆಪಿಯಿಂದ 1 ಸ್ಥಾನ. ಒಟ್ನಲ್ಲಿ ಈ ರಾಜ್ಯಸಭೆಗೆ ಈ ಬಾರಿನೇ ಸಿದ್ದರಾಮಯ್ಯನವರೇ ಆಯ್ಕೆ ಆಗ್ತಾರೆ, ಆ ಕಡೆ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ಅಂತ ಯಾರು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ರಾಜ್ಯ ರಾಜಕಾರಣದ ಬಗ್ಗೆ ಒಂದಷ್ಟು ಇನ್ಸೈಡ್ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿರೋರೇನೋ ಊಹೆ ಮಾಡಿರ್ಬಹುದೇನೋ, ಬಟ್ ಏನೂ ಗೊತ್ತಿಲ್ಲದೆ ಇರುವಂತ ಜನಸಾಮಾನ್ಯರು ಯಾರಿಗೂ ಕೂಡ ಇದ್ರ ಬಗ್ಗೆ ಒಂದು ಗೆಸ್ ಕೂಡ ಮಾಡಿರೋದಿಲ್ಲ. ಅಂತ ದೊಡ್ಡ ಬೆಳವಣಿಗೆ ಆಗ್ತಾ ಇರುವಂತದ್ದು ರಾಜ್ಯ ರಾಜಕಾರಣದಲ್ಲಿ.